ಸಮರ್ಪಣೆ. ಬಂದೂಕುಪಡೆ ಪುನಃ ತುಂಬಿ. ಸಮರ್ಪಣೆ. ಹಾರಿಸಿ. ಇದೀಗ ಮಾನ್ಯ ಪೊಲೀಸ್ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. 1959 ಅಕ್ಟೋಬರ್ 21ರಂದು ಕೇಂದ್ರ ಮೀಸಲು ಪಡೆಯ ಪೊಲೀಸ್ ಉಪಾಧೀಕ್ಷಕರು ಶ್ರೀ ಕರಣ್ ಸಿಂಗ್ ಅವರ ನೇತೃತ್ವದಲ್ಲಿ ಭಾರತ ಚೈನಾ ಗಡಿಯಲ್ಲಿ ಗಸ್ತು ಮಾಡುವಂಥ ಸಂದರ್ಭದಲ್ಲಿ ಚೈನೀಸ್ ಸೋಲ್ಜರ್ಸ್ ಅಟ್ಯಾಕಲ್ಲಿ 10 ಜನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಹುತಾತ್ಮರಾಗಿದ್ದಾರೆ. 9 ಜನರನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಈ ಒಂದು ದಿನ ನೆನಪಿಸಲಿಕ್ಕೆ, ಅದೇ ರೀತಿ ಈ ಒಂದು ದಿನ ಎಲ್ಲ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಅವರ ಸ್ಯಾಕ್ರಿಫೈಸ್ ಅನ್ನು ನೆನಪಿಸಲಿಕ್ಕೆ ಪೊಲೀಸ್ ಹುತಾತ್ಮ ದಿನಾಚರಣೆ ನಾವು ಪ್ರತಿ ವರ್ಷ ಮಾಡ್ತೇವೆ. ಈ ವರ್ಷ ಸಹ ನಮ್ಮ ADG ಆಗಿರುವಂತಹ ಸಮೀರ್ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೆ ಒಂದಷ್ಟು ಮಾತಾಡ್ಲಿಕ್ಕೆ ಬಂದಿದ್ದಾರೆ. ನಮಗೆ ಅದು ತುಂಬ ಖುಷಿಯ ವಿಷಯ. ಅರುಣಾಚಲ್ ಪ್ರದೇಶ್ ಕಾನ್ಸ್ಟೇಬಲ್ ತುಟಾನ್ ಶರೀನ್, ಅಸ್ಸಾಂ ಪ್ರೊಬೇಷನರಿ ಸಬ್ ಇನ್ಸ್ಪೆಕ್ಟರ್ ಅರ್ಚನಾ ದೇವಿ, ಲ್ಯಾನ್ಸ್ ನಾಯಕ್ ಹಿಮಾಂಶು ಸಹಾರಿಯಾ, ಬಿಹಾರ್ ಸಬ್ ಇನ್ಸ್ಪೆಕ್ಟರ್ ಪ್ರೀತಮ್ ರಜಕ್, ASI ರಾಜೀವ್ ಜಿತೇಂದ್ರ, ಹವಲ್ದಾರ್ ಮಿಥಿಲೇಶ್, ಕಾನ್ಸ್ಟೇಬಲ್ಸ್ ಶೇಖರ್, ಅಶೋಕ್, ರವಿಕಾಂತ್, ಕೋಮಲ್, ಕರಂ, ಬುದ್ರಾಮ್ ಕೋರ್ಸಾ, ನರೇಶ್ ಕುಮಾರ್ ಧ್ರುವ್, ಕಾನ್ಸ್ಟೇಬಲ್ಸ್ ಬಮನ್ ಸೋತ್. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಲಿಕ್ಕೆ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಈ ಸಮಾಜದಲ್ಲಿ ಶಾಂತಿ, ಕಾನೂನು ಹಾಗೂ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಮ್ಮ ಪೊಲೀಸ್ ಪಡೆಯ ಮಹತ್ವದ ಪಾತ್ರ ಇದೆ. ಪೊಲೀಸ್ ಹುತಾತ್ಮರ ದಿನವು ದೇಶ ರಕ್ಷಣೆಗಾಗಿ ಮತ್ತು ನಾಗರಿಕರ ಸೇವೆಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿಯನ್ನು ನೆನೆಯಲು ಮತ್ತು ಅವರಿಗೆ ಗೌರವವನ್ನು ಸೂಚಿಸುವ ದಿನವನ್ನು ಆಚರಿಸಲು ನಿಗದಿಪಡಿಸಲಾಗಿದೆ. ನಾವು ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ಸ್ಮರಣಾರ್ಥ ದಿನಾಚರಣೆಯನ್ನು ಆಚರಿಸುತ್ತೇವೆ. ಈ ದಿನಾಚರಣೆಯ ದಿನದ ಘಟನೆಯ ಹಿನ್ನೆಲೆಯನ್ನು ನೋಡಿದಾಗ 1959ರಲ್ಲಿ ಈ ಲಡಾಖ್ನ ಅಕ್ಟೋಬರ್ 21ರಂದು ಹಾಟ್ ಸ್ಪ್ರಿಂಗ್ಸ್ ಅನ್ನೋ ಒಂದು ಸ್ಥಳದಲ್ಲಿ 10 ಮಂದಿ ಭಾರತೀಯ ಪೊಲೀಸ್ ಸಿಬ್ಬಂದಿ ವೀರ ಮರಣವನ್ನು ಅಪ್ಪುತ್ತಾರೆ. ಆ ಹುತಾತ್ಮರ ತ್ಯಾಗವನ್ನು ಮತ್ತು ಬಲಿದಾನವನ್ನು ಸ್ಮರಿಸಲು 1960ನಲ್ಲಿ ಒಂದು ಮಹಾ ಸಮಾವೇಶ ನಡೆಯುತ್ತೆ. ಆ ಸಮಾವೇಶದಲ್ಲಿ
ಪ್ರತಿ ವರ್ಷ ಅಕ್ಟೋಬರ್ 21ರಂದು ಪೊಲೀಸ್ ಸ್ಮರಣಾರ್ಥ ದಿನಾಚರಣೆಯನ್ನು ಆಚರಿಸಬೇಕು ಎಂದು ನಿರ್ಧರಿಸಲಾಯಿತು. ಆ ಪ್ರಕಾರ ಪ್ರತಿ ವರ್ಷ ಅಕ್ಟೋಬರ್ 21ರಂದು ಈ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ. ಪೊಲೀಸರು ಹಗಲಿರುಳು ಅನ್ನದೇ, ಹಬ್ಬ ಹರಿದಿನ ಅನ್ನದೇ ಹಾಗೂ ಕುಟುಂಬದ ಹಂಗನ್ನು ತೊರೆದು ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅವರು ಕೇವಲ ಅಪರಾಧಗಳನ್ನು ತಡೆಯುವುದರಲ್ಲಿ ಮಾತ್ರ ಅಲ್ಲ, ಪ್ರಕೃತಿಯ ವಿಕೋಪಗಳನ್ನು ಹಾಗೂ ಕೋವಿಡ್ನಂತಹ ಸವಾಲಿನ ಸಂದರ್ಭಗಳಲ್ಲೂ ಸಹ ಮುಂಚೂಣಿಯಲ್ಲಿ ನಿಂತು ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇಂದು ನಾವು ನೆಮ್ಮದಿಯಲ್ಲಿ ಜೀವನ ಸಾಗಿಸುತ್ತಿದ್ದೇವೆ ಎಂದರೆ ಅದರ ಹಿಂದೆ ಕರ್ತವ್ಯದಲ್ಲಿ ಪ್ರಾಣ ತ್ಯಾಗ ಮಾಡಿದ ಪೊಲೀಸ್ ಸಿಬ್ಬಂದಿಯ ಅಮೂಲ್ಯವಾದ ಕೊಡುಗೆ ಇದೆ. ಈ ಪುಣ್ಯ ದಿನದಂದು ನಾವು ಆ ಹುತಾತ್ಮರ ತ್ಯಾಗ ಮತ್ತು ಬಲಿದಾನವನ್ನು ಮತ್ತು ಶೌರ್ಯವನ್ನು ಗೌರವಿಸೋಣ. ಅವರ ಆದರ್ಶಗಳನ್ನು ಮತ್ತು ಅವರ ದೇಶ ಪ್ರೇಮದ ಮನೋಭಾವವು ನಮಗೆ ಸ್ಫೂರ್ತಿಯಾಗಲಿ. ನಾವು ಅವರ ಆದರ್ಶಗಳನ್ನು ಪಾಲಿಸೋಣ. ಹುತಾತ್ಮರ ಕುಟುಂಬದವರ ನೋವಿನಲ್ಲಿ ನಾವು ಯಾವತ್ತೂ ಭಾಗಿಯಾಗಿದ್ದೇವೆ. ದೇಶವು ಎಂದಿಗೂ ಅವರ ತ್ಯಾಗವನ್ನು ಮರೆಯುವುದಿಲ್ಲ. ಈ ರೀತಿ ಘಟನೆಗಳು ನಮ್ಮ ದೇಶದಲ್ಲದೆ ಹೊರಗಿನ ದೇಶಗಳಲ್ಲೂ ಆಗ್ತವೆ. ಈ ವರ್ಷ ಅಮೆರಿಕಾದಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ವಾರೆಂಟ್ನ ಎಕ್ಸಿಕ್ಯೂಟ್ ಮಾಡಕ್ ಹೋದಾಗ ಅವ್ರನ್ನ ಶೂಟ್ ಮಾಡ್ತಾರೆ, ಆತ ಹುತಾತ್ಮನಾಗ್ತಾರೆ. ಕಳೆದ 3 ದಿನಗಳ ಹಿಂದೆ ತೆಲಂಗಾಣದಲ್ಲಿ ಪೊಲೀಸ್ ಸಿಬ್ಬಂದಿ ಒಬ್ಬ ಬೈಕ್ ಕಳ್ಳನನ್ನು ಬಂಧಿಸಿ ಕರೆದುಕೊಂಡು ಹೋಗುವಾಗ ಆತವರ ಎದೆಗೆ ಚಾಕು ಚೂರಿ ಅವರು ಹುತಾತ್ಮರಾಗ್ತಾರೆ. ನಿನ್ನೆ ಆ ಕಳ್ಳನ ಎನ್ಕೌಂಟರ್ ಆಗಿದೆ. ಈ ರೀತಿ ಘಟನೆಗಳು ನಡೀಬಾರ್ದು. ನಮಗಾಗಿ ತಮ್ಮ ಎಲ್ಲ ಪರ್ಸನಲ್ ಥಿಂಗ್ಸ್ನ ಸ್ಯಾಕ್ರಿಫೈಸ್ ಮಾಡಿ ಸಂರಕ್ಷಣೆ ಮಾಡೋಂಥ ಪೊಲೀಸ್ ಸಿಬ್ಬಂದಿಯವರಿಗೆ ಯಾವತ್ತೂ ಯಾವ ರೀತಿಯಲ್ಲೂ ಕೂಡ ತೊಂದರೆ ಆಗಬಾರ್ದು. ಇನ್ನು ಕಳೆದ 17 ವರ್ಷಗಳಿಂದ ನಾನು ನ್ಯಾಯಾಧೀಶನಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ. ಈಗಲೂ ಕೂಡ ನಮ್ಮ ರಿಲೇಟಿವ್ಸು, ನಮ್ಮ ಫ್ರೆಂಡ್ಸು ಎಲ್ಲ ಕೇಳ್ತಿರ್ತಾರೆ, ನಿಮಗೇನು 11 ಗಂಟೆಗೆ ಕೋರ್ಟ್ಗೆ ಹೋಗ್ತೀರಾ, 5 ಗಂಟೆಗೆ ಇಳಿತೀರಾ ಅಂತ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಬ್ಬ ನ್ಯಾಯಾಧೀಶ ಎಷ್ಟೊತ್ತು ಕೆಲಸ ಮಾಡ್ತಾನೆ, ಎಷ್ಟು ಕೆಲಸ ಮಾಡ್ತಾನೆ ಮತ್ತು ತನ್ನ ಎಷ್ಟು ಪರ್ಸನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡ್ತಾನೆ ಅನ್ನೋದಕ್ಕೆ ಆತನ ಮನೆಯಲ್ಲಿ ಒಂದು 3-4 ದಿನ ಇದ್ರೆ ಗೊತ್ತಾಗುತ್ತೆ ಅಂತ. ಯಾಕಂದರೆ ನಾವು ಬೆಳಿಗ್ಗೆ ಎದ್ದ ಚೇಂಬರ್ಗೆ ಹೋಗ್ತೀವಿ, 9ರಿಂದ 11 ಗಂಟೆವರೆಗೂ ಚೇಂಬರಲ್ಲಿ ಇರ್ತೀವಿ, 11ರಿಂದ 5-5:30ವರೆಗೂ ಕೋರ್ಟ್ ನಡೀತೈತೆ, ಮತ್ತೆ ವಾಪಸ್ 1 ಅವರ್ ಚೇಂಬರಲ್ಲಿ ಇರ್ತೀವಿ. ನಂತರ ಮನೆಗೆ ಹೋದ್ಮೇಲೆ ನಮ್ಮ ಹೋಮ್ ಆಫೀಸ್ ಇರ್ತದೆ, ಹೋಮ್ ಆಫೀಸಲ್ಲಿ ಒಂದು 3-4 ಅವರ್ಸ್ ಕಳಿತೀವಿ ನಾವು. ಹೀಗೆ ನಾವು ನಮ್ಮ ಜೀವನನ 4 ಗೋಡೆಗಳ ಮಧ್ಯೆ ಕಳೀತೀವಿ. ಅದೇ ರೀತಿ ನೀವು ನಿಮ್ಮ ಜೀವನವನ್ನು 4 ಗೋಡೆಗಳ ಹೊರಗೆ ಕಳೀತೀರ. ಅದು ಜನರ ನೇರ ಸಂಪರ್ಕ ಇರ್ತದೆ. ನಮ್ಮದು ಸ್ವಲ್ಪ ನಾವು ಸೇಫರ್ ಸೈಡಲ್ಲಿ ಕೆಲಸ ಮಾಡ್ತೀವಿ. ನಾವು 4 ಗೋಡೆಯಲ್ಲಿ ಕುಳಿತಿರ್ತೀವಿ, ಗೋಡೆ ಹೊರಗಡೆ ಕುಳಿತು ಕೆಲಸ ಮಾಡ್ತೀವಿ. ಆದರೆ ನೀವೆಲ್ಲ 4 ಗೋಡೆಗಳ ಹೊರಗೆ
ನೇರ ಜನರ ಸಂಪರ್ಕ ಮತ್ತು ಈ ಕ್ಲಿಷ್ಟಕರವಾದ ಸಮಾಜದಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡ್ತೀರಾ. ರಿಯಲಿ ನಿಮ್ಮದು ಗ್ರೇಟ್ ಜಾಬ್. ಇಂಥ ಕೆಲಸ ಮಾಡೋರಿಗೆ ನಿಮ್ಮೆಲ್ಲರಿಗೂ ಹ್ಯಾಟ್ಸ್ ಆಫ್ ಹೇಳ್ತಾ